ಸಿನಿಮಾಗೆ ಡಿ-ಬಾಸ್ ಫ್ಯಾನ್ಸ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅಮ್ಮ ಎಲ್ಲರೂ ಕಾಪಾಡಿದಾರಮ್ಮ. ಇವತ್ತು ಎಲ್ಲರೂ ಕಾಪಾಡೋದಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಜಯ ಸಿಕ್ಕಿರೋದು ನನಗೆ. ಸೊ ಹಂಗಾಗಿ ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಪ್ಪ. ಸರ್, ದರ್ಶನ್ ಸರ್ಗೆ ನೀವು ಡೈರೆಕ್ಷನ್ ಮಾಡೋದಲ್ಲ ಯಾವ ಸದ್ಯಕ್ಕಿಲ್ಲ, ಇದು ಮುಗಿಸ್ಕೊಳ್ತೀನಿ. ಕಂಟೆಂಟ್ ಹುಡುಕ್ತಾರೆ. ಏನಪ್ಪ ಅಲ್ಲಲ್ಲ ಇನ್ನೂ ಏನೋ ಮಾತಾಡಾಗಿದೆ ಮಾತಾಡಿ, ನಿಮಗೆ ಸಮಾಧಾನ ಆಗೋವರೆಗೂ ಮಾತಾಡಿ. ನೀವು ಅಂದಮೇಲೆ ನಾನು ಎದ್ದು ಹೋಗ್ತೀನಿ. ಸರ್, ಶಕುನಿ ಸರ್ ಅದೊಂದು ಡೈಲಾಗ್ ಅದ್ಯಾಕೆ ಬರ್ತೀಗ ಅವತ್ತು ಈ ಶೆಟ್ಟಿ ಮಾಡಿದ ಕತೆ. ಆತ್ಮವಿಶ್ವಾಸವನ್ನು ಮರೆತು ರಾಜಕತೆಯ ಆಡುತ್ತೆ ವರ್ತನೆ ಕೆಲಸ ಗರ್ಜನೆಯನ್ನು ಮಾಡುತ್ತಾ ಸಿಂಹಾಸನದ ಸಿಹಿಮಗಳನ್ನು ಮರೆತು ಸಿರಿತನದ ಸೆರೆಯಲ್ಲಿ ಸಿಲುಕಿ ಸಿರಿತನದ ಸೆರೆಯಲ್ಲಿ ಸಿಲುಕಿ ಇತ್ತ ತಾಯಿ ಕಣ್ಣಿನಿಂದ ತೆಗೆದು ಗುರು ಹಿರಿಯರ ರಕ್ತದಿಂದ ಕಲುಷಿತವಾಗಿ ಪುತ್ರ ಶೋಕದಿಂದ ನರಳುತ್ತಿರುವ ನನಗೆ ತೊಟ್ಟು ಕಣ್ಣೀರನ್ನು ಬೀಳದಂತೆ ಮಾಡಿ ನರಕದಲ್ಲಿ ನನಗೆ ರಾಜನ ಮಾಡಿಸುವೆ. ಆರೈಸುವ ಆತ್ಮೀಯರನ್ನು ಅಂಧಕಾರದ ಅಡವಿಯಲ್ಲಿಟ್ಟು ಆತ್ಮವಿಶ್ವಾಸವನ್ನು ಮರೆತು ಅರಾಜಕತೆಯ ಆಳ್ವಿಕೆಯಲ್ಲಿ ಆಳುತ್ತಿರುವ ಅರಸನೇ ಕೇಳು. ಸಿಂಹಗರ್ಜನೆಯನ್ನು ಮಾಡುತ್ತಾ ಸಿಂಹಾಸನದ ಸಿಹಿನುಡಿಗಳನ್ನು ಮರೆತು ಸಿರಿತನದ ಸೆರೆಯಲ್ಲಿ ಸಿಲುಕಿ ಸದಾ ಈ ಶಕುನಿಯ ಸಲಹೆಯನ್ನೇ ಸಾಧನೆ ಎಂದು ಪರಿಗ್ರಹಿಸಿರುವ ಸಿರಿವಂತನೇ ಕೇಳು. ಹೆತ್ತ ತಾಯಿ ಕಣ್ಣೀರಿಂದ ತೆಗೆದು ಗುರು ಹಿರಿಯರ ರಕ್ತದಿಂದ ಕಲುಷಿತವಾಗಿ ಪುತ್ರ ಶೋಕದಿಂದ ನರಳುತ್ತಿರುವ ನಿನಗೆ ನರಕದಲ್ಲಿ ಒಂದು ತೊಟ್ಟು ಕಣ್ಣೀರನ್ನು ಬೀಳದಂತೆ ಮಾಡಿ ನರಕದಲ್ಲಿ ನಿನ್ನನ್ನು ನಿರಾಜನ ಮಾಡಿಸುವನು. ಅಲ್ಲಿವರೆಗೂ ಈ ಶಕುನಿಗೆ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ. ನೀವು ಕೇಳಿದ್ರೆ ಕೇಳ್ತಾ ಇದ್ದೀವಿ. ಆವತ್ತು ದರ್ಶನ್ ಅವರು ಇದ್ರದ್ದು ಸಂಗೊಳ್ಳಿ ರಾಯಣ್ಣ ಮಾಡ್ಬೇಕಾದ್ರೆ ನಂಗೆ ಸಖತ್ ಖುಷಿ. ನನಗೆ ಪೌರಾಣಿಕ ಪಾತ್ರ ಅಂದ್ರೆ ಖುಷಿ. ಸೊ ಹಂಗಾಗಿ ಫೋನ್ ಬಂದ್ವಿ ಇಬ್ರು. ಫೋನ್ ಮಾತಾಡಬೇಕಾದ್ರೆ ದರ್ಶನ್ ನೀನು ಹೇಳಿ ಚೆನ್ನಾಗಿ ಹೇಳ್ತೀಯ, ಸರಿ ನಾನು ಹೇಳ್ತೀನಿ ಅಂದ್ಬಿಟ್ಟು ಅದನ್ನ ಡೈಲಾಗ್ ಹೇಳಿದ್ದು ನಾನು.